ಈಗ ಅದು ಮುಂದೆ ಈಗ ದಲಿತರು ಆಗಬಾರ್ದು ಅಂಥೇಳಿ ಯಾರ್ದು ಇಲ್ಲ. ಸಿದ್ದರಾಮಯ್ಯನ ನಂತರ ದಲಿತರು ಆಗ್ಬೋದು, ಬಹುಶಃ ಅವರೇ ಆಗಲಿ, ಅದರ ಬಗ್ಗೆ ಯಾರೂ ತಕರಾರಿಲ್ಲ. ಈಗ ಸದ್ಯ ಸಿದ್ದರಾಮಯ್ಯನ ತೆಗೆಯೋ ಉದ್ದೇಶ ಏನು? ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅಪರಾಧ ಏನು? ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ 13-14 ಸಾರಿ ಆಯವ್ಯಯ ಮಂಡನೆ ಮಾಡಿದ್ದಾರೆ, ಹಣಕಾಸು ಸಚಿವರಾಗಿ ಮಾಡಿದ್ದಾರೆ, ಉಪಮಂತ್ರಿಯಾಗಿ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಗೌರವ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶಕ್ತಿ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನ ತೆಗಿತಕ್ಕಂಥದ್ದು ಸಾಧುವಲ್ಲ, ಒಳ್ಳೆಯದಲ್ಲ, ಗೌರವನೂ ಅಲ್ಲ. ನಾನು ಸಿದ್ದರಾಮಯ್ಯನ ತೆಗಿಯಂಗಿಲ್ಲ ಅಂದರೆ ಮಿಕ್ಕವ್ರ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಈಗ ಅದು ಮುಂದೆ ಈಗ ದಲಿತರು ಆಗಬಾರ್ದು ಅಂಥೇಳಿ ಯಾರ್ದು ಇಲ್ಲ. ಸಿದ್ದರಾಮಯ್ಯನ ನಂತರ ದಲಿತರು ಆಗ್ಬೋದು, ಬಹುಶಃ ಅವರೇ ಆಗಲಿ, ಅದರ ಬಗ್ಗೆ ಯಾರೂ ತಕರಾರಿಲ್ಲ. ಈಗ ಸದ್ಯ ಸಿದ್ದರಾಮಯ್ಯನ ತೆಗೆಯೋ ಉದ್ದೇಶ ಏನು? ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅಪರಾಧ ಏನು? ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ 13-14 ಸಾರಿ ಆಯವ್ಯಯ ಮಂಡನೆ ಮಾಡಿದ್ದಾರೆ, ಹಣಕಾಸು ಸಚಿವರಾಗಿ ಮಾಡಿದ್ದಾರೆ, ಉಪಮಂತ್ರಿಯಾಗಿ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಗೌರವ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶಕ್ತಿ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನ ತೆಗಿತಕ್ಕಂಥದ್ದು ಸಾಧುವಲ್ಲ, ಒಳ್ಳೆಯದಲ್ಲ, ಗೌರವನೂ ಅಲ್ಲ. ನಾನು ಸಿದ್ದರಾಮಯ್ಯನ ತೆಗಿಯಂಗಿಲ್ಲ ಅಂದರೆ ಮಿಕ್ಕವ್ರ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಈಗ ಅದು ಮುಂದೆ ಈಗ ದಲಿತರು ಆಗಬಾರ್ದು ಅಂಥೇಳಿ ಯಾರ್ದು ಇಲ್ಲ. ಸಿದ್ದರಾಮಯ್ಯನ ನಂತರ ದಲಿತರು ಆಗ್ಬೋದು, ಬಹುಶಃ ಅವರೇ ಆಗಲಿ, ಅದರ ಬಗ್ಗೆ ಯಾರೂ ತಕರಾರಿಲ್ಲ. ಈಗ ಸದ್ಯ ಸಿದ್ದರಾಮಯ್ಯನ ತೆಗೆಯೋ ಉದ್ದೇಶ ಏನು? ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅಪರಾಧ ಏನು? ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ 13-14 ಸಾರಿ ಆಯವ್ಯಯ ಮಂಡನೆ ಮಾಡಿದ್ದಾರೆ, ಹಣಕಾಸು ಸಚಿವರಾಗಿ ಮಾಡಿದ್ದಾರೆ, ಉಪಮಂತ್ರಿಯಾಗಿ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಗೌರವ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶಕ್ತಿ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನ ತೆಗಿತಕ್ಕಂಥದ್ದು ಸಾಧುವಲ್ಲ, ಒಳ್ಳೆಯದಲ್ಲ, ಗೌರವನೂ ಅಲ್ಲ. ನಾನು ಸಿದ್ದರಾಮಯ್ಯನ ತೆಗಿಯಂಗಿಲ್ಲ ಅಂದರೆ ಮಿಕ್ಕವ್ರ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ.